ನಮಸ್ಕಾರ, ನನ್ನ ಹೆಸರು ಶಂಕರ್ ಅಂತ ಹೇಳಿ. ನಾನು ವೆಲ್ತ್ ಕೋಚ್ ಆಗಿ ಕೋಚಿಂಗ್ ಮಾಡ್ತೀನಿ. ಕೋಚಿಂಗ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಆಮೇಲೆ ವೆಲ್ತ್ ಬಗ್ಗೆ, ದುಡ್ಡಿನ ಬಗ್ಗೆ ಜನರಿಗೆಲ್ಲರಿಗೂ ಹೇಳ್ಕೊಡ್ತೀನಿ. ಇವತ್ತು ನೀವೆಲ್ಲರೂ ಸರ್ ಬೇರೆಯವ್ರನ್ನ ಇಂಟರ್ವ್ಯೂ ಮಾಡೋದು ನೋಡಿರ್ತೀರಿ. ಇವತ್ತು ಒಂದು ಟ್ವಿಸ್ಟ್ ಕೊಡೋಣ ಅದಕ್ಕೆ. ಅದೇನು ಅಂತಂದ್ರೆ, ನಾನು ಅವರನ್ನ ಇಂಟರ್ವ್ಯೂ ಮಾಡಕ್ ಹೋಗ್ತಾ ಇದ್ದೀನಿ. ಅವರನ್ನು ಸ್ಪಾಟ್ಲೈಟ್ ಹಾಕ್ತಾ ಇದೀವಿ. ಇವತ್ತು ಸ್ಪಾಟ್ಲೈಟ್ ಹಾಕಿ ಅವ್ರಿಗೊಂದು ಟಫ್ ಕ್ವಶನ್ಸ್ ಕೇಳಕ್ ಸ್ಟಾರ್ಟ್ ಮಾಡೋಣ. ರೆಡಿ ಇದೀರಾ ಎಲ್ಲರೂ? ಇಫ್ ಯು ಆರ್ ರೆಡಿ ಅಂತ ಕಮೆಂಟಲ್ಲಿ ಹಾಕಿ. ಅದಾದ್ಮೇಲೆ ಸರ್ ವೆಲ್ಕಮ್ ಟು ಯುವರ್ ಓನ್ ಶೋ. ಸೊ ನನ್ನ ಫಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ನೀವು ನಿಮ್ಮ ಮಾತು, ನಿಮಗೇನು ಮಾತು ಇದೆ, ದೇವರು ನಿಮ್ಗೆ ಮಾತು ಅನ್ನೋದು ಕೊಟ್ಟಿದ್ದಾನೆ, ಅದನ್ನ ಉಪಯೋಗಿಸಿ ದುಡ್ಡು ಮಾಡ್ಬೋದು ಅಂತಾದ್ರೆ ಯಾವ್ಯಾವ ಥರದ್ದು ವಿಧಗಳಿದೆ, ವೇಸ್ ಇದೆ ಅಂತ? ನಾನು ಮುಂಚೆ ಸ್ಟೇಜ್ ಶೋ ಆ್ಯಂಕರಿಂಗ್ ಮಾಡ್ತಾ ಇದ್ದೆ. 10 ವರ್ಷ ಆ್ಯಂಕರಿಂಗ್ ಮಾಡಿದ್ದೇನೆ. ಅಪರ್ಣ ನೆನೆಸ್ಕೊಳ್ತೇನೆ. 90ಸಲ್ಲಿ ಅಪರ್ಣ ಜೊತೆಗೂ ನಾನು ಕೆಲವು ಪ್ರೋಗ್ರಾಮ್ ಒಂದು 20-25 ಶೋ ಮಾಡಿರ್ಬೋದು. ಅಂದರೆ ಆ್ಯಂಕರಿಂಗಿಗೆ ದುಡ್ಡು ಕೊಡ್ತಾ ಇದ್ರು. ಅದಾದ್ಮೇಲೆ ಏನಾಯ್ತು, ಅದಕ್ಕಿಂತ ಮುಂಚೆನೆ ರೇಡಿಯೋನಲ್ಲಿ ಹೋಗ್ತಾ ಇದ್ದೆ. ಕಡಿಮೆ ದುಡ್ಡು ಕೊಡ್ತಾ ಇದ್ರು, ಅದ್ರ ದುಡ್ಡು ಕೊಡ್ತಿದ್ರು. ಹೌದು. ಆಮೇಲೆ ಟಿವಿನಲ್ಲಿ ಅಫಿಷಿಯಲ್ ಆಗಿ ನ್ಯೂಸ್ ರೀಡರ್ ಸೆಲೆಕ್ಟ್ ಆದೆ. ಅಲ್ಲಿ ಎಷ್ಟು ನ್ಯೂಸ್ ಓದ್ತೀವಿ ಅಷ್ಟು ದುಡ್ಡು. ಓಕೆ. ಆಮೇಲೆ ಇಂಟರ್ವ್ಯೂಸು, ಇದು ತಿಂಗಳಲ್ಲಿ ಎಷ್ಟು ಇಂಟರ್ವ್ಯೂ ಮಾಡ್ತೀವಿ, ಮ್ಯಾಕ್ಸಿಮಮ್ 10 ಕೊಡೋರು. ಸೊ 10 into some money, ಈ ತರ ಅಲ್ಲಿ ಹಣವನ್ನ ಕೊಡ್ತಾ ಇದ್ರು. ಅದಾದ್ಮೇಲೆ ನಾನು ಟ್ರೈನರ್ ಆದೆ. ಟ್ರೈನಿಂಗ್ ಅಲ್ಲೂ ಜಾಸ್ತಿ ಮಾತಾಡ್ಲೇಬೇಕು ನಾವು. ಕರೆಕ್ಟ್. ಸೊ ಸೊ ನನಗೆ ಮಾತಿನಿಂದ ಮನಿ. ಎಸ್ ಸರ್. ಇದು ಒಂದು ದಿನಕ್ಕೆ ಸದ್ಯಕ್ಕೆ 50,000 ಕೊಟ್ಟಾರೆ ಸರ್. ಓ ಮೈ ಗಾಡ್. ಓಕೆ. ಸೊ ಅಂದ್ರೆ ತರಬೇತಿನಲ್ಲಿ ದುಡಿಬೋದಲ್ಲ. ಡೆಫಿನೆಟ್ಲಿ. ಅದ್ರ ಜೊತೆಗೆ ನಾನು ಆನ್ಲೈನ್ ಕ್ಲಾಸ್ ಮಾಡ್ತೀನಿ, ಆಫ್ಲೈನ್ ಕ್ಲಾಸ್ ಮಾಡ್ತೀನಿ. ಕರೆಕ್ಟ್. ಅಲ್ಲೂ ನನ್ನ ಮಾತು ಕೇಳಕ್ಕೆ ಬರ್ತಾರೆ. ಹೌದು. ನನ್ನ ಮಾತು ಕೇಳೋಕೆ ಅಷ್ಟೇ ಅಲ್ಲ, ಅವ್ರು ಕಲಿಬೇಕು ಅಂತ ಬರ್ತಾರೆ. ಹೌದು. ಆದ್ರೆ ಕೆಲವ್ರು ಏನು ಅಂದ್ರೆ, ಅವ್ರು ಮಾತಾಡ್ತಾರೆ, ಬೇರೆಯವ್ರಿಗೆ ಹೇಳ್ಕೊಡಕ್ ಬರೋದಿಲ್ಲ. ಆದ್ರೆ ನಾನೊಬ್ಬ ಟ್ರೈನರು ಮತ್ತೆ ಮೆಂಟರ್ ಆಗಿರೋದ್ರಿಂದ ನಾನು ಐ ಆಮ್ ದಿ ರೈಟ್ ಪರ್ಸನ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಇತರರ ಸ್ಟ್ರೆಂತ್ಸು ವೀಕ್ನೆಸ್ಸು ಬೇಗ ಗೊತ್ತಾಗುತ್ತೆ ನನಗೆ. ಹೌದು. ಜೊತೆಗೆ ಸಾಧಕರನ್ನ ಬೇರೆ ಇಂಟರ್ವ್ಯೂ ಮಾಡ್ಬಿಟ್ಟಿದ್ದೀನಲ್ಲ 2,000 ಜನನ್ನ. ಅವ್ರನ್ನ ಹತ್ರದಿಂದಾನೇ ನೋಡಿರೋದ್ರಿಂದ ನನ್ನ ಎದುರುಗಡೆ ಕುಳಿತುಕೊಳ್ತಾ ಇರೋ ವ್ಯಕ್ತಿಯಲ್ಲಿ ಯಾವ ಸ್ಟ್ರೆಂತ್ ಯಾವ ವೀಕ್ನೆಸ್ ಸ್ವಲ್ಪ ಬೇಗ ಗೊತ್ತಾಗ್ತಾ ಇದೆ. ಜೊತೆಗೆ ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡಿ 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 ಆ ಪಾಸಿಟಿವ್ ಅಂಶಗಳು ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಕೆಲವರೆಲ್ಲ ನಿಮ್ಮಲ್ಲಿ ಡಿವೈನ್ ಪವರ್ ಇದೆ ಅಂತ ಎಲ್ಲ ಹೇಳಕ್ ಶುರು ಮಾಡ್ಬಿಟ್ರು. ಅವಾಗ ಹೌದಾ ಅಂತ ಅನ್ಸಕ್ ಶುರು ಆಗ್ಬಿಟ್ಟು, ಆಕ್ಚುಲಿ ಇದೆ ನಿಮ್ಮ ಮುಖದ ಮೇಲೆ ಆ ಕಳೆ ಇದೆ, ನಿಜವಾಗ್ಲೂ ಇದೆ. ನಾನು ನೋಡಿದಾಗ ಹೇಳಿದ್ದೇನೆ. ಥ್ಯಾಂಕ್ ಯು. ಸೊ ಆ ಮುಖದ ಮೇಲೆ ಕಳೆ ಮಾತ್ರ ಇದೆ, ಡಿವೈನ್ ಇದೆ. ಇದನ್ನೇ ನಿಮ್ಗೆ ಎಕ್ಸ್ಟೆಂಡ್ ಮಾಡಿ ಇನ್ನೊಂದ್ 2-3 ಪಾಯಿಂಟ್ ಹೇಳ್ತಾ ಇದ್ದೀನಿ. ಈಗ ಅದು ಮೊದಲು ರೇಡಿಯೋ, ಟಿವಿ, ಈಗ ಸೋಷಿಯಲ್ ಮೀಡಿಯಾ ಯುಗ. ಈಗ ಯೂಟ್ಯೂಬ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಲಿ, ಸುಮಾರು ಜನ ಬರೀ ತಮ್ಗೇನ್ ಗೊತ್ತಿದೆ ಅದನ್ನ ಯೂಟ್ಯೂಬ್ ವಿಡಿಯೋಸ್ ಮಾಡಿ, ಅವ್ರು ಬೇರೆ ಏನು ಮಾಡೋದು ಅವಶ್ಯಕತೆ ಇಲ್ಲ, ಅಲ್ಲೂ ಕೂಡ ದುಡ್ಡು ಮಾಡಿದ್ದಾರೆ. ಮೊನ್ನೆ ಒಂದು ನ್ಯೂಸ್ ನೋಡಿದೆ, ಒಬ್ಬ ಲಾರಿ ಡ್ರೈವರ್ ವಿಡಿಯೋ ಮಾಡೋಣ 10 ಲಕ್ಷ ಮಾಡ್ತಿದ್ದಾನೆ, 10 ಲಕ್ಷ ತಿಂಗ್ಳಿಗೆ ಮಾಡ್ತಾ ಇದ್ದಾನೆ. ಅದ್ರಲ್ಲಿ ಏನ್ ಹೇಳ್ಕೊಡ್ತಾನೆ ಅಂದ್ರೆ, ಅದು ಲಾರಿಲಿ ಹೋಗ್ಬೇಕಾದ್ರೆ ಯಾವ ಈ ತರ ಒಂದು ಫುಡ್ ಮಾಡ್ತಾನೆ, ಅದು ಇದು ಅಂತೇಳಿ. ಸೊ ನೀವು ಮಾತಾಡಿನೂ ದುಡ್ಡು ಮಾಡ್ಬೋದು ಅನ್ನೋದನ್ನಕ್ಕೆ ಇದೆಲ್ಲ ಉದಾಹರಣೆಗಳಿದೆ. ಅದನ್ನೇ ನೀವು ಕಲಿಬೇಕಷ್ಟೇ, ಹೆಂಗ್ ಮಾತಾಡಬೇಕು, ಯಾವ ತರದ ವರ್ಡ್ಸ್ ಯೂಸ್ ಮಾಡಿದ್ರೆ ಜನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ಅದನ್ನ ಯಾರ ಹತ್ರ ಕಲಿಬೇಕಂದ್ರೆ, ಯಾರು ಅದರಲ್ಲಿ ಸುಮಾರು ಪರಿಣಿತಿ ಹೊಂದಿರ್ತಾರೆ, ಯಾರು ಅದರಲ್ಲೇನೆ ಒಂದಿಷ್ಟು ಎಕ್ಸ್ಪರ್ಟೀಸ್ ತಗೊಂಡಿರ್ತಾರೆ, ಅದರಲ್ಲಿ ನೀವು ಕಲಿಬಹುದು. ನಾನೇನು ಇದನ್ನ ಸ್ಪೆಷಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ, ಸರ್ ಇದ್ದಾರೆ. ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಯೂಸಿಂಗ್ ದಿ ರೈಟ್ ವರ್ಡ್ಸ್ ಅಟ್ ರೈಟ್ ಟೈಮ್. ಪರ್ಫೆಕ್ಟ್. ಪದಗಳು. ಸಿ ಇಲ್ಲಿ ಏನಾಗ್ತದೆ, ಥಾಟ್ಸ್ ಇರ್ತದೆ. ಹೌದು. ಆ ಥಾಟ್ಸ್ ಅಲ್ಲಿ ಒಂದು ಫಾರ್ಮುಲಾ ಹೇಳ್ತಾ ಇರ್ತೀನಿ, 3 C's ಅಂತ: ಕೂಲ್, ಕಾಮ್, ಕಂಫರ್ಟಬಲ್ ಅಂತ. ವಾವ್. ಕೂಲ್, ಕಾಮ್, ಕಂಫರ್ಟಬಲ್. ಆವಾಗ ನಮ್ಗೆ ಏನ್ ಬೇಕೋ ಅಷ್ಟು ಥಾಟ್ಸ್ ಇರುತ್ತೆ, ಉಳಿದಿದ್ದೆಲ್ಲ ಬಿಟ್ಟಾಕ್ಬೇಕು, ರಿಮೂವ್ ದಿ ಅನ್ವಾಂಟೆಡ್. ಆ ಥಾಟ್ಸ್ ಇಲ್ಲಿಗೆ ಬರೋ ಅಷ್ಟರೊಳಗಡೆ ವರ್ಡ್ಸ್ ಆಗ್ತದೆ, ಪದಗಳಾಗ್ತದೆ. ಇದ್ರ ಬಗ್ಗೆ ನಿಗಾ ಇಟ್ಟು ಮಾತಾಡಿ. ಯಾವುದು ಇಲ್ಲಿಂದ ಇಲ್ಲಿಗೆ ಬಿಡಬೇಕೋ ಬಿಡಬಾರದನ್ನು ಬಿಟ್ಟಲೇ ಇರಿ. ಸೊ ಇದಿಷ್ಟು ಮಾಡೋದಿದೆಯಲ್ಲ, ಮಾನಸಿಕವಾದ ಒಂದು ಸನ್ನದ್ಧತೆ, ಆನಂತರ ಪದಗಳ ಶಕ್ತಿ, ಭಾಷಾ ಸಾಮರ್ಥ್ಯ, ಆ ಭಾಷೆಯನ್ನು ಅರಿಯೋದು. ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಆಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತೀವಿ. ಹೌದು. ಲ್ಯಾಂಗ್ವೇಜ್ ಅಲಾಂಗ್ ವಿತ್ ದ ಬಾಡಿ ಲ್ಯಾಂಗ್ವೇಜ್. ಈಗ ನಾವು ಸುಮ್ಮನೆ ಹಿಂಗೆ ಕುತ್ಕೊಂಡಂಗಿಲ್ಲ, ಕೈ ಕೂತಿದ್ದೀವಿ, ಇದಕ್ಕೆ ಪೋಸ್ಚರ್ ಅಂತೀವಿ, ಗೆಸ್ಚರ್, ಹಾವಭಾವ, ಮೂವ್ ಮಾಡ್ತೀವಿ. ಇದು ನ್ಯಾಚುರಲ್ ಆಗಿರ್ಬೇಕು. ಜೊತೆಗೆ ದನಿ, ನೀ ನುಡಿಯ ಧಣಿ ಅಂತೀನಿ, ವಾಯ್ಸ್, ಯು ಆರ್ ದ ಬಾಸ್ ಆಫ್ ಸ್ಪೀಚ್ ಅಂತೀನಿ. ಸೊ ನಿಮ್ಮ ಧ್ವನಿಯ ಏರಿಳಿತ, ನಿಮ್ಮ ಧ್ವನಿಯ ವೇಗ, ಧ್ವನಿಯ ಓಘ ಎಲ್ಲ ಮುಖ್ಯ ಆಗ್ತದೆ. ವಾವ್, ಮೈ ಗಾಡ್, ಸೋ ನೈಸ್, ಸೋ ನೈಸ್, ಸೋ ನೈಸ್. ಸೊ ನನ್ನ ಮುಂದಿನ ಪ್ರಶ್ನೆ ನಿಮಗೇನು ಅಂತಂದ್ರೆ, ಈಗ ಯಂಗ್ಸ್ಟರ್ಸ್ಗೆ
ಈಗ ಅವರು ಯಾವುದೋ ಇದು ಇರುತ್ತೆ, ಅವ್ರ ಹತ್ರ ಕೋಡಿಂಗ್ ಸ್ಕಿಲ್ಸ್ ಇರುತ್ತೆ ಅಥವಾ ಅವ್ರ ಹತ್ರ ಯಾವುದೋ ಒಂದು ಸ್ಕಿಲ್ಸ್ ಇರುತ್ತೆ, ಬಟ್ ಅದನ್ನು ಅವ್ರಿಗೆ ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಕ್ಕೆ ಬರ್ತಿರಲ್ಲ, ಕಂಪ್ನಿಲಾಗಿರ್ಬೋದು ಅಥವಾ ವಿಡಿಯೋಸ್ ಮಾಡೋದಕ್ಕಾಗಿರ್ಬೋದು. ಸೊ ಅವ್ರಿಗೆ ನೀವು ಏನು ಹೇಳ್ತೀರಾ ಅಂತ? ಕಮ್ಯುನಿಕೇಶನ್ ಏನಾಗುತ್ತೆ, ಲೈಫ್ ಸ್ಕಿಲ್ಸ್ ಅರೌಂಡ್ 10 ಲೈಫ್ ಸ್ಕಿಲ್ಸ್ ಇದೆ. ಅದರಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ನ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್ ಅಂತಾರೆ. ವಾವ್. ಯಾಕೆ ಅಂತ ಅಂದರೆ ನಿಯರ್ಲಿ 60 to 75% ನಿಮ್ಮ ಇಡೀ ವ್ಯಕ್ತಿತ್ವವನ್ನು ಮಾರ್ಪಡಿಸ್ಬಿಡುತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸು. ಅದರಲ್ಲಿ ಬ್ರೀಫಾಗಿ ಹೇಳೋದಾದ್ರೆ 3 ಇನ್ಪುಟ್ಸ್ ಅಂತೀನಿ. 1 ಲಿಸನಿಂಗು, 2 ರೀಡಿಂಗು, 3ನೇದು ವ್ಯೂಯಿಂಗ್. ಇವಾಗ ಅದು ಹೊಸದಾಗಿ ಸೇರ್ಕೊಳ್ಳೋದು. ಸೊ ಇವು 3 ಇನ್ಪುಟ್ ಕರೆಕ್ಟಾಗಿ ಹಾಕೊಳ್ತಾ ಇರಿ ದಿನ. ಆಮೇಲೆ 3 ಔಟ್ಪುಟ್, ಒಂದು ಸ್ಪೀಕಿಂಗ್, ಇನ್ನೊಂದು ರೈಟಿಂಗ್. ನಾನಂತೂ ಇದು ಏನ್ ಹೇಳ್ತೀನಿ ಗೊತ್ತಾ, ಈ ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಅದು ನಿಜ. ಆಕ್ಚುಲಿ ನಿನ್ನೆ ನಾನೊಂದು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಯು ಲಿವ್ ಆನ್ ಪೇಪರ್, ಲಿವ್ ಆನ್ ರೈಟಿಂಗ್. ಅಂದ್ರೆ ನೀವು ಥಾಟ್ಸ್ ಅಲ್ಲಿ ಮಾತ್ರ ಇರಬೇಡಿ, ರಿಟರ್ನ್ ಗೋಲ್ಸ್ ಬೇಗ ಅಚೀವ್ ಮಾಡ್ತೀವಿ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ರಿಸರ್ಚ್ ಓದಿದ್ದೆ ಒಂದ್ಸರಿ ಟೈಮ್ಸ್ ಆಫ್ ಇಂಡಿಯಾನಲ್ಲಿ. ನಾವು ಕೈ ಇಟ್ಕೊಂಡು ಬರಿತಾ ಇದ್ರೆ ಇಲ್ಲಿ ನರ್ವ್ ಇದೆಯಲ್ಲ, ನರ್ವ್ ಇಲ್ಲಿಂದ ಹೀಗೋಗಿ ಇಲ್ಲಿ ಬರ್ಕೊಳ್ಳುತ್ತಂತೆ. ಸೊ ಹಾಗಾಗಿ ಹೆಚ್ಚು ಬರೆಯಿರಿ. ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಫ್ಯೂಚರ್ ಅಂತ ಇದ್ದೀನಿ. ಸೊ ಹಾಗಾಗಿ ನೀವೇ ಬರೆದುಕೊಳ್ಳಿ. ನನಗೆ ಆಕ್ಚುಲಿ ಬೇರೆ ಕಾನ್ಸೆಪ್ಟ್ ಎಲ್ಲ ಗೊತ್ತಿಲ್ಲ ನನಗೆ ಗೊತ್ತಾಗಿರೋದು ಏನ್ ಗೊತ್ತಾ, ನಾವು ಮನ್ಸು ಮಾಡಿದ್ರೆ ನಮ್ಮ ಭವಿಷ್ಯ ಹೆಂಗಿಟ್ಕೊಂಡು ಗೊತ್ತಾಗಿದೆ. ಅದಕ್ಕೆ ಸ್ಕ್ರಿಪ್ಟ್ ಯುವರ್ ಫ್ಯೂಚರ್ ಅಂತೀನಿ. ನಿಮ್ಮ ಮನೆ ಬರ ನೀವೇ ಬರ್ಕೊಳ್ಳಿ. ನಿಮ್ಗೆ ಗ್ಯಾರಂಟಿ ಕೊಡಬೇಕಾದ್ರೆ ನಿಮ್ ಪರವಾಗಿ ನಾನು ಆಟೋಗ್ರಾಫ್ ಕೊಡ್ತೀನಿ ಬೇಕಾದ್ರೆ, ನೀವು ಮಾಡ್ತೀರಿ ಅಂತ ಅಷ್ಟು ಗ್ಯಾರಂಟಿ ಇದೆ ಸರ್ ನನಗೆ. ಸೊ ಬರವಣಿಗೆ. 3ನೇದು ಬಾಡಿ ಲ್ಯಾಂಗ್ವೇಜ್. ರೈಟ್. ಬಾಡಿ ಲ್ಯಾಂಗ್ವೇಜು ನನಗೆ ಆ್ಯಕ್ಚುಲಿ ಜ್ಯೋತಿಷ್ಯ ಬರಲ್ಲ, ಆದರೆ ಒಬ್ಬ ವ್ಯಕ್ತಿ ನೋಡ್ತಾ ಇದ್ದಂಗೆ ಅವರ ಮನಸ್ಥಿತಿ ಅರ್ಥ ಆಗ್ತಾ ಇದೆ ನನಗೆ. ವಾವ್. ಅವರು ಎಷ್ಟು ಒಳ್ಳೆಯವರು ಎಷ್ಟು ಕೆಟ್ಟವರು ಗೊತ್ತಾಗ್ತಾ ಇದೆ ಸರ್ ನನಗೆ. ಸೊ ದಟ್ ಒಂದು ನನಗೆ ಈಸಿ ಅದು. ಆದರೆ ನಾನು ಅದಕ್ಕೆ ಏನಂದ್ರೆ ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀನಿ. ಗೊತ್ತಾಯ್ತು. ಯಾರು ನನಗೆ ಫೀಸ್ ಕೊಡ್ತಾರೆ, ಯಾರ ಹತ್ರ ಮೆಂಟ್ರಿಂಗ್ ಬರ್ತಾರೆ, ಅವ್ರದ್ದು ಮಾತ್ರ ಕ್ಲೀನ್ ಆಗಿ ನೋಡೋಣ, ಸ್ಕ್ಯಾನ್ ಮಾಡೋಣ. ಇಲ್ಲದೆ ಇದ್ರೆ ನಾವು ಹುಚ್ಚರಾಗಿ ಹೋಗ್ಬಿಡ್ತೀವಿ. ಎಲ್ಲರದು ನೋಡ್ತಾ ಇದ್ರೆ ಯಾಪ ಇಂಥ ಖರಾಬ್ ಜನ ಎಲ್ಲ ಇದ್ದಾರೆ ಅಂತ ಅನಿಸ್ಬಿಡ್ತದೆ. ಸೊ ನನಗೂ ನಿಮ್ ತರ ನೀವು ಹೆಂಗ್ ಶ್ರೀಮಂತರನ್ನ ಮಾಡಿಸ್ಬೇಕು, ನಾನು ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಮಾಡ್ಬೇಕು ಎಲ್ಲರನ್ನ. ನಿಮ್ಮನ್ನ ನೋಡ್ತಾ ಇದ್ರೇನೆ ಆಯಸ್ಕಾಂತ ನಿಮ್ ಜೊತೆ ಬಂದು ಫೋಟೋಗ್ರಾಫ್ ತೆಗೆಸ್ಕೋಬೇಕು, ಸೆಲ್ಫಿ ತೆಗೆಸ್ಕೋಬೇಕು. ಆಮೇಲೆ ನಿಮ್ ಜೊತೆ ನೋಡಿದ್ರೆ ಒಂಥರ ನಮಸ್ಕಾರ ಮಾಡಬೇಕು. ಸರ್ ಕೆಲವರು ಕಾಲಿಗೆ ಬಿದ್ದುಬಿಡ್ತಾರೆ. ನಾವು ಯಾವುದೇ ಕಾವ್ಯ ಹಾಕೊಳ್ಳದೆ ಇದ್ರೂ ಇದು ಸಾಧ್ಯನಾ? ಸಾಧ್ಯ. ನನಗೆ ಈ ಥರದ್ದೆಲ್ಲ ಅನುಭವಗಳಾಗಿದೆ. ಹಾಗಾಗಿ ನಾನು ಲಾ ಆಫ್ ಅಟ್ರಾಕ್ಷನ್ನು, ಸಕಾರಾತ್ಮಕತೆ, ಪಾಸಿಟಿವ್, ಈಗ ಈ ಮಾತುಗಳೇ ತಾನೇ ನಾವು ಪಾಸಿಟಿವ್ ಅಫರ್ಮೇಷನ್ಸ್ ಮಾಡ್ಕೊಳ್ಳೋದು. ಸೊ ಆ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ರೆ ಅದು ಆಗ್ಲೇಬೇಕಲ್ಲ. ಹೌದು. ಸೊ ನಾವು ನಿಮ್ಮ ಹತ್ರ ಬರ್ತೀವಾಗ ಮನಿ ಮ್ಯಾಗ್ನೆಟ್ ಆಗುತ್ತೆ, ಮಾತನಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಅದನ್ನ ಇನ್ನೊಂದ್ಸರಿ ರಿವೈಸ್ ಮಾಡೋಣ ಸರ್. ಇನ್ಪುಟ್ ಮತ್ತು ಔಟ್ಪುಟ್ 3 ಸರಿ ಇನ್ನೊಂದ್ಸರಿ ಹೇಳ್ಬಿಡಿ ವ್ಯೂವರ್ಸ್ಗೆ. ಒಂದು ಲಿಸನಿಂಗ್, ರೀಡಿಂಗ್ ಅಂಡ್ ವ್ಯೂಯಿಂಗ್, 3 ಇನ್ಪುಟ್ಸ್. ಗೊತ್ತಾಯ್ತು. ಔಟ್ಪುಟ್ಸ್ ಲಿಸ್ನಿಂಗ್, ರೀಡಿಂಗ್, ವ್ಯೂಯಿಂಗ್, ಇದು 3 ಇನ್ಪುಟ್ಸ್. ಎಸ್. ಔಟ್ಪುಟ್ ಅಲ್ಲಿ ಸ್ಪೀಕಿಂಗ್, ಮಾತಾಡೋದು, ರೈಟಿಂಗ್, ಬರೆಯೋದು, ಬಾಡಿ ಲ್ಯಾಂಗ್ವೇಜ್. ವಾವ್. ಇದನ್ನ ನೀವು ನಿಮ್ಮ ಲೈಫಲ್ಲಿ ಅಳವಡಿಸಿದ್ರೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಟೋಮ್ಯಾಟಿಕ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಡೆಫಿನೆಟ್ ಆಗಿ. ನಾನು ಆಟೋಗ್ರಾಫ್ ಬರ್ದು ಕೊಟ್ಬಿಡ್ತೀರಾ, ನೀವು ಉದಾರ ಆಗ್ತೀರಾ. ಗೊತ್ತಾಯ್ತು. ನೀವು ಕಮ್ಯುನಿಕೇಶನ್ ಹೇಳಿದಾಗ ಅದು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಒಂದು, ನಾವು ಬೇರೆದವ್ರಿಗೆ ಕಮ್ಯುನಿಕೇಟ್ ಮಾಡೋದು ಕರೆಕ್ಟ್. ಬಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿ ಕಲ್ತ್ರೆ ನಮ್ಗೆ ನಾವು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ಕೋಬಹುದು. ಅದು ಒಂದು ಒಳ್ಳೆ. ಇನ್ಫ್ಯಾಕ್ಟ್ ಆಕ್ಚುಲಿ ಕಮ್ಯುನಿಕೇಶನ್ ಅಲ್ಲಿ ಮೀ ಟು ಮೀ ಕಮ್ಯುನಿಕೇಶನ್ ಅಂತ ವಿತ್ ದ ವೆರಿ ಫಸ್ಟ್ ಕಮ್ಯುನಿಕೇಶನ್. ನೀವು ನಿಮ್ಮೊಂದಿಗೆ ಸಂವಹನ ಮಾಡ್ಕೊಳ್ಳೋದು. ವಾವ್. ಜಾಸ್ತಿ ಜನ ಮಾಡೋದಿಲ್ಲ. ಇಲ್ಲಿ ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಸ್ವಾಟ್ ಅನಾಲಿಸಿಸ್, ಸ್ಟ್ರೆಂಗ್ತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್, ಇದೆಲ್ಲ ಸರಿ ಮಾಡ್ಕೊಳ್ಳೋಕೆ, ರಿಪೇರಿ ಮಾಡ್ಕೊಳ್ಳೋಕೆ ಸರಿ ಆಗುತ್ತೆ. ಇನ್ನು ಮೀ ಟು ಯು, ನಾನು ನಿಮ್ಮೊಂದಿಗೆ ಮಾತಾಡೋದು, ಅದಕ್ಕೆ ಸ್ಪೀಕಿಂಗ್ ಸ್ಕಿಲ್ ತುಂಬಾ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತು. ಅಂಡ್ ಯು ಟು ಮೀ, ಯಾರಾದ್ರೂ ಮಾತಾಡ್ತಾ ಇದ್ರೆ ನೋಡಿ, ಬೆಸ್ಟ್ ಕೌನ್ಸಿಲರ್ಸ್ ಯಾರು ಅಂದ್ರೆ ಮಾತಾಡೋರಲ್ಲ, ಕೇಳಿಸ್ಕೊಳ್ಳೋರು. ಸೊ ನೀವು ಮಾತಾಡ್ಬೇಕಾ, ನಾವು ಕೇಳಿಸ್ಕೋಬೇಕು. ಯು ಹ್ಯಾವ್ ಟು ಬಿ ದಿ ಬೆಸ್ಟ್ ಲಿಸನರ್ಸ್. ಸೊ ಮೀ ಟು ಮೀ, ಮೀ ಟು ಯು, ಯು ಟು ಮೀ. ಇದು 3 ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಕಮ್ಯುನಿಕೇಶನ್. ಮೀ ಟು ಮೀ, ಮೀ ಟು ಯು, ಯು ಟು ಮೀ. ವಾವ್. ಮೀ ಟು ಮೀ ಇಸ್ ಇಂಟರ್ನಲ್ ಕಮ್ಯುನಿಕೇಶನ್. ಮೀ ಟು ಯು ಇಸ್ ಮೀ ಸ್ಪೀಕಿಂಗ್ to somebody else. Yes. And you to me is listening what others are saying, because when I listen, ನಾನು ಚೆನ್ನಾಗಿ ಮಾತಾಡ್ಬೋದು. Yes. ಓ ಮೈ ಗುಡ್ನೆಸ್. ನಾನು ಇದೇ ಪಾಯಿಂಟ್ ಮೇಲೆ ಬಿಸ್ನೆಸ್ ಅಲ್ಲಿ ನಾನು ಕಂಪ್ನಿ ಹೆಡ್ ಮಾಡ್ತಿರ್ಬೇಕಾದ್ರೆ
ನಾವು ಮೀಟಿಂಗ್ ಎಲ್ಲ ಹೋಗ್ತಾ ಇದ್ವಿ, ಬಿಸ್ನೆಸ್ ಮೀಟಿಂಗ್ಗಳೆಲ್ಲ, ದೊಡ್ಡ ದೊಡ್ಡ ಮೀಟಿಂಗ್, CEO, CHRO ಅವ್ರ ಜೊತೆಗೆಲ್ಲ. ಅಲ್ಲಿ ನಾವು ಮೀಟಿಂಗ್ ಹೋದ ತಕ್ಷಣ ಜನ ಏನ್ ತಿಳ್ಕೊಳ್ತಾ ಇದ್ರು, ನಾವಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತೀವಿ ಅಂತ. ಇಲ್ಲ, ನಾವಲ್ಲಿ ಹೋಗಿ ಕೇಳ್ತಾ ಇದ್ವಿ. 80% ಲಿಸ್ನಿಂಗ್. ನಾವು ಕೇಳಿ 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 ಅವ್ರಿಗೆ ಏನ್ ಬೇಕೋ ಅದನ್ನ ಕರೆಕ್ಟಾಗಿ ಕ್ರಾಫ್ಟ್ ಮಾಡಿ ಅದನ್ನ ನಾವು ಕೊಡ್ತಾ ಇದ್ವಿ ಅವ್ರಿಗೆ. ಹಿಂಗಾಗಿ ಹೆಚ್ಚು ಹೆಚ್ಚು ಬಿಸ್ನೆಸ್ ಡೀಲ್ಗಳಾಗ್ಲಿ ಹೆಚ್ಚು ಹೆಚ್ಚು ನಮಗೆ ಬರ್ತಾ ಇತ್ತು. ಹಿಂಗಾಗಿ ಇದೆಲ್ಲದನ್ನು ಕಲಿಯೋದು, ಆಮೇಲೆ ಗೊತ್ತಿರೋರ ಹತ್ರ ಕಲಿಯೋದು ತುಂಬಾನೇ ಇಂಪಾರ್ಟೆಂಟು. ನನಗೆ ನೆಕ್ಸ್ಟ್ ಪ್ರಶ್ನೆ ನಿಮಗೆ ಏನು ಅಂತಂದ್ರೆ, ನಿಮ್ಮ ಈ ಆರಂಭದ ದಿನಗಳು, ಇದು ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ನೀವು? ಇದೆಲ್ಲ ಭಾಷಣ ಕೌಶಲ್ಯ ಆಗಲಿ ಅಥವಾ ಆಂಕರಿಂಗ್ ಆಗಲಿ ಅಥವಾ ಈ ಇಷ್ಟೊಂದು ಬುಕ್ಸ್ ಬರ್ದಿದ್ದೀರಾ, ಅದ್ರ ಬಗ್ಗೆ ಹೆಂಗೆ ಇನ್ಸ್ಪೈರ್ ಆದ್ರೆ? ಆಮೇಲೆ ಈ ಸಮಾಜಮುಖಿ ಬಗ್ಗೆ ನಿಮಗೆ ಆ ಇಂಟ್ರೆಸ್ಟ್ ಹೆಂಗ್ ಬಂತು? ಒಟ್ಟಿಗೆ 3-4 ಪ್ರಶ್ನೆ ಅದನ್ನ ನೀವು ನಾನು ಬ್ರೀಫಾಗಿ ಹೇಳ್ತೇನೆ. ನಾನು ಕಾಲೇಜಿನ ದಿನಗಳಲ್ಲಿ ಓದ್ತಾ ಇರ್ಬೇಕಾದ್ರೆ ಮೊದಲ 20 ವರ್ಷ ನಾನೊಬ್ಬ ಮಾತುಗಾರ ಆಗಬಹುದು ಎಂದು ನನಗೆ ಗೊತ್ತಿರಲಿಲ್ಲ. ಸೊ ಯಾರಾದ್ರೂ ಮಾತಾಡ್ತಿರ್ದೇ ಇದ್ರೆ ನೀವು ತಿಳ್ಕೊಳ್ಳಿ ಈ ಮಾತು, ನೀವು ಇಷ್ಟ ದಿನದವರೆಗೂ. ಸೊ ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ಪಾಸ್ಟ್ ಈಸ್ ನಾಟ್ ಈಕ್ವಲ್ ಟು ಯುವರ್ ಫ್ಯೂಚರ್. ನೀವು ಇಷ್ಟು ದಿನ ನೀವು ಬರದೇ ಇರ್ಬೋದು ಮಾತಾಡೋದಕ್ಕೆ, ಬಟ್ ಸರ್ ಹೇಳೋ ಹಂಗೆ ನೀವು ಕಲಿತು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಕಂಟಿನ್ಯೂ. ನಂಬರ್ 1. ನಂಬರ್ 2 ಏನಾಯಿತು, ನಾನು ಇಂಡೋ ಸೋವಿಯತ್ ಕಲ್ಚರಲ್ ಸೊಸೈಟಿ, ಕರ್ನಾಟಕ ಸ್ಟೇಟ್ ಪೀಸ್ ಆ್ಯಂಡ್ ಸಾಲಿಡಾರಿಟಿ ಆರ್ಗನೈಸೇಷನ್, ಕರ್ನಾಟಕ ಯುವಕ ಬಿರಾದರಿ, ಭಾರತೀಯ ವಿದ್ಯಾಭವನ, ಈ ರೀತಿ ಹಲವಾರು ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡೆ. ಆ ನಂತರದ ದಿನಗಳಲ್ಲಿ JCs, ರೋಟ್ರಿ, ಈ ಥರ ಎಲ್ಲ ಸಂಸ್ಥೆಗಳ ಜೊತೆ ಒಡನಾಟ ಮಾಡ್ತಾ 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 ಒಂದು ಸಮಾಜ ಹೇಗೆ ಅಂತ ಗೊತ್ತಾಯಿತು. ಎರಡನೇದು, ಸಮಾಜದ ವ್ಯಕ್ತಿಗಳು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ವರ್ತನೆ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ಸಮಾಜಮುಖಿ ಆಗಲಿಕ್ಕೆ ಈ ಸಂಘಟನೆಗಳು ಕಾರಣ ಆಗಿದೆ. ಅದು ನನ್ನ ಕಾಲೇಜಿನ ದಿನಗಳಿಂದನೇ ಆರಂಭ ಆಯಿತು. ಸೊ ಹಾಗಾಗಿ ಅದು ಒಂದು ಯುವ ಬರಹಗಾರರ ಕಲಾವಿದರ ಬಳಗದ ಅಧ್ಯಕ್ಷನಾಗಿ 1991 to 2001 10 ಇಯರ್ಸಲ್ಲಿ 500 ಪ್ರೋಗ್ರಾಮ್ಸ್ನ ಈ ಸಮುದಾಯಕ್ಕೆ ಕೊಟ್ಟಿದ್ದೇನೆ, ಸಮಾಜಕ್ಕೆ ಕೊಟ್ಟಿದ್ದೇನೆ. ಸ್ವಲ್ಪ ಹಿಂದಿನವರೆಲ್ಲ ನನ್ನ ನೋಡೋದು ನೆನಪಿಸ್ಕೊಳ್ತಾರೆ. ಯೂತ್ ರೈಟರ್ಸ್ ಅಂಡ್ ಆರ್ಟಿಸ್ಟ್ ಗಿಲ್ಡ್ ಪ್ರೆಸಿಡೆಂಟ್ ಜಯಪ್ರಕಾಶ್ ನಕ್ತೇಳಿ ಅಂತಾನೆ ನನ್ನನ್ನು ಗುರುತಿಸ್ತಾ ಇದ್ದರು. ಈಗಲೂ ಹಳೆ ಸಿಕ್ಕಿದ್ರೆ ಅಂದರೆ ನನ್ನ ಸಂಘಟನೆಯ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ. ಸರಿ, ಮಾತಾಡ್ಕೊಂಡು ಬರ್ತಾ ಇದ್ದೆ. ಅದಾದಮೇಲೆ ರೇಡಿಯೋಗೆ ಹೋದೆ. ರೇಡಿಯೋದಲ್ಲಿ ನಂದು ಪ್ರೊನೌನ್ಸಿಯೇಷನ್ ಸರಿ ಇರಲಿಲ್ಲ, ಅಲ್ಪಪ್ರಾಣ ಮಹಾಪ್ರಾಣ. ಅಲ್ಲಿ ಒಬ್ಬ ಪಾಟೀಲ್ ಅಂತ ಒಬ್ರು ಹೇಳಿದ್ರು, ನೋಡಪ್ಪ ನೀನೇನೋ ಆಸೆ ಪಡ್ತಾ ಇದೆಯಾ, ಆದರೆ ನೀನು ಇದೆಲ್ಲ ಸ್ವಲ್ಪ ತಿದ್ದುಕೊಂಡು ಬಂದರೆ ಆಗುತ್ತೆ ಅಂದರು. ಗೈಡ್ ಮಾಡಿದ್ರು, ಗ್ರೂಮ್ ಮಾಡಿದ್ರು. ಆ ಪಾಟೀಲ್ಗೆ ನಾನು ನೆನೆಸ್ಕೊತೇನೆ. ಸೊ ಇನ್ನೊಂದು ಲೆಸನ್ ಇದೆ ಇಲ್ಲಿ. ನನಗೆ ಈಗ ಒಂದು ವಿಷಯ ಬರದೇ ಇರ್ಬೋದು, ಬಟ್ ನಾನು ಒಬ್ಬರ ಹತ್ರ ಕಲ್ತ್ರೆ ನಾನು ರೆಡಿ ಆಗ್ತೀನಿ. ಕರೆಕ್ಟ್ ಆಗಿದೆ. ಈಗ ನನಗೆ ಯಾರು ಹೇಳ್ಕೊಡೋರು ಇರ್ಲಿಲ್ಲ ಅವಾಗ. ನಾನು ಇವಾಗ ಇದ್ದೀನಿ. ಈಗ ನಾನು 30 ವರ್ಷದ ಅನುಭವನ 3 ದಿನದಲ್ಲಿ ಹೇಳ್ಕೊಡ್ತೀನಿ ಬೇಕಾರೆ. ಆದ್ರೆ ನನಗಿರ್ಲಿಲ್ಲ. ನಾನೇ ಕಷ್ಟಪಟ್ಟು, ನಾನೇ ಕೇಳಿಸ್ಕೊಂಡು, ನಾನೇ ಬೈಯಿಸ್ಕೊಂಡು. ಕೆಲವ್ರು ಬೈದು ಇದ್ದಾರೆ, ಏನ್ರಿ ನಮ್ಮ ತಲೆ ತಿನ್ನಕ್ ಬರ್ತೀರಿ ಅಂತ. ಎಸ್ಪೆಷಲಿ ದೂರದರ್ಶನಕ್ಕೆಲ್ಲ ಹೋದಾಗ ಎಲ್ಲ ಅಂದಿದ್ದಾರೆ ಸ್ಟಾರ್ಟಿಂಗಲ್ಲಿ. ಬಟ್ ನನಗೇನು ಖುಷಿ ಗೊತ್ತಾ, ಅದೇ ದೂರದರ್ಶನದ ಅನೇಕ ವ್ಯಕ್ತಿಗಳು, ಜಯಪ್ರಕಾಶ್ ಈಸ್ ಲೈಕ್ ದಿ ಪ್ರಿನ್ಸ್ ಆಫ್ ದೂರದರ್ಶನ್ ಅಂತ KS ಅಚ್ಯುತನ್ ನ್ಯೂಸ್ ಹೆಡ್ ಹೇಳ್ಬಿಟ್ರು. ಓ ಮೈ ಗಾಡ್. ಈಗ ಗಿರೀಶ್ ಕಾರ್ನಾಡ್ ತರದವರು ಈಸ್ ಎ ಮಾರ್ವಲಸ್ ಇಂಟರ್ವ್ಯೂರ್ ಅಂದರು. ಸುಧಾಮೂರ್ತಿ ಈಸ್ ಒನ್ ಆಫ್ ದಿ ಬೆಸ್ಟ್ ಇಂಟರ್ವ್ಯೂರ್ ಐ ಹ್ಯಾವ್ ಎವರ್ ಸೀನ್ ಅಂದರು. ಈ ಥರದ್ದು ಆಯ್ತು. ಆಮೇಲೆ ಅಂದರೆ ನಾನು ಹಾಗೆಲ್ಲ ಅನ್ನಿಸ್ಕೊಂಡಿದ್ದೀನಿ. ನೀವು ಪ್ರಯತ್ನ ಪಟ್ಟರೆ ಆಗಬಹುದು ಅನ್ನೋದಕ್ಕೆ ಮಾತಿನ ಬಗ್ಗೆ ನನ್ನ ಒಂದು ಕಲಿಕೆ. ಸೊ ಹಿಂಗೆ ಕಲ್ತ್ಕೊಂಡು ಈ ಥರ ಶೇಪ್ ಆಗ್ತಾ ಇದ್ದೆ. JCs ಅಂತ ಒಂದು ಆರ್ಗನೈಸೇಷನ್ನು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಹೋದೆ. ಅಲ್ಲಿ ಇದೇ ಹೇಳ್ಕೊಡ್ತಾರೆ. ನಾನು ಈಗಾಗಲೇ ಕಲ್ತ್ಬಿಟ್ಟಿದ್ದೀನಿ 90-95%. ಓನ್ಲಿ 5% ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಕಲ್ತ್ಕೊಂಡ್ಬಿಟ್ರೆ ನಾನು ಸಖತ್ತಾಗಿ ಆಗ್ಬಿಡ್ಬೋದಲ್ಲ ಅನ್ನಿಸ್ತು. ಆ ಟ್ರೈನಿಂಗಲ್ಲಿ ಇಂಟ್ರೆಸ್ಟ್ ಆಗಿ ಫ್ರಮ್ 96 to 2004 ನಿಯರ್ಲಿ 8 years ಐ ಹ್ಯಾವ್ ಅಂಡರ್ಗಾನ್ ಡಿಫ್ರೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಸೊ ಐ ಬಿಕೇಮ್ ಸ್ಟೇಟ್ ಟ್ರೈನರ್, ನ್ಯಾಷನಲ್ ಟ್ರೈನರ್, ಇಂಟರ್ನ್ಯಾಷನಲ್ ಟ್ರೈನರ್ ನಂಬರ್ 1, ಲೆವೆಲ್ 1, ಲೆವೆಲ್ 2, ಜೊತೆಗೆ ಎಕ್ಸೆಲ್ ಗ್ರಾಜ್ಯುಯೇಷನ್. ಆಸ್ ಅನ್ ಇಂಟರ್ನ್ಯಾಷನಲ್ ಟ್ರೈನರ್ ಅಮೆರಿಕನ್ ಯೂನಿವರ್ಸಿಟಿ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಕೊಡ್ತು. ಓ ಮೈ ಗಾಡ್, ಸೋ ನೈಸ್. ಸೊ ದಿಸ್ ಈಸ್ ದ ಬ್ರೀಫ್ ಜರ್ನಿ ಆಫ್ ಮೈ ಟ್ರೈನಿಂಗ್. ಅದಾದಮೇಲೆ ನಾನು ಗೌರ್ಮೆಂಟ್ ಜಾಬ್ ಇತ್ತಾ, ಬಿಟ್ಟಾಕೋಣ ಅಂತ ಬಿಟ್ಟಾಕಿ 2008 ಬಿಟ್ಟು. ಸೊ ಈಗ ನಾವು 2004 24 ಇದ್ದೀವಿ. ನನಗೆ ಖುಷಿ ಆಗ್ತದೆ. ಅವತ್ತು ಬಿಟ್ಟಾಗಿಂದ ಇವತ್ತಿನವರೆಗೂ ಮುಂಚೆಗಿಂತ ಜಾಸ್ತಿನೇ ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಮತ್ತು ಜನದ ರೆಕಗ್ನಿಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ನನ್ನ ಮಾತು ಕೇಳಿ ಅನೇಕರು ಸಾಧಕರಾಗಿದ್ದಾರೆ. ಅದು ಮತ್ತಷ್ಟು ನನಗೆ ಖುಷಿ ಕೊಟ್ಟಿದೆ. ಒಳ್ಳೇದು. ಸೊ ನಿಮ್ಮ 3-4 ಪ್ರಶ್ನೆಗೆ ಒಟ್ಟಿಗೆ ಉತ್ತರ ಕೊಟ್ಟಿದ್ದೆ. ನಂದು ನೆಕ್ಸ್ಟ್ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕೆ ಅಂತಂದ್ರೆ, ಸುಮಾರು ಜನಕ್ಕೆ ಆಸೆಗಳಿರುತ್ತೆ. ಅಂದ್ರೆ ನಾನು ಭಾಷಣಕಾರ ಆಗಬೇಕು, ಅಥವಾ ಹೆಚ್ಚು ಹಣ ಮಾಡಬೇಕು, ಅಥವಾ ಸಕ್ಸಸ್ಫುಲ್ ಆಗಬೇಕು ಅಂಥೇಳಿ. ಸೊ ಬಟ್ ಅವ್ರಿಗೆ ಅದೇ ಥರದ್ದು ಎಕ್ಸ್ಕ್ಯೂಸಸ್ ಇರುತ್ತೆ.
ಸೊ ಎಕ್ಸ್ಕ್ಯೂಸಸ್ ಏನು ಅಂದರೆ ನನಗೆ ಎಕ್ಸ್ಪೋಜರ್ ಇಲ್ಲ, ನನಗೆ ಹೇಳ್ಕೊಡೋರಿಲ್ಲ, ನನಗೆ ಅದು ಇಲ್ಲ. ನನ್ನ ಪ್ರಶ್ನೆ ಏನು ಅಂತಂದರೆ, ನಿಮ್ಮ ಲೈಫಲ್ಲಿ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಮೆಂಟರ್ಸು ಮತ್ತು ಗೈಡು ಕೋಚಸ್ದು ಎಷ್ಟು ಮಹತ್ವ ಇದೆ ಮತ್ತು ನೀವು ಅದರದ ಮಹತ್ವದ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತೀರಾ? ಈಗ ನಾನು ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್ 2004ರಲ್ಲಿ ನನ್ನನ್ನು ಒಂದೇ ಸರಿ ಕ್ವಾಲಿಫೈ ಮಾಡಿದಾಗ ಅಲ್ಲಿಯ ಪಾರ್ಟಿಸಿಪೆಂಟ್ಸು ನನ್ನನ್ನು ಹುಡುಗಿರು ಸೇರಿಸ್ಬಿಟ್ಟು ಲಿಫ್ಟ್ ಮಾಡಿದ್ರು. ಬಿಕಾಸ್ ನೋ ಬಡಿ ಎಸ್ ಎಕ್ಸ್ಪೆಕ್ಟೆಡ್. ನಾರ್ಮಲಿ ಏನಂದ್ರೆ 2-3 ವರ್ಷ ಫೇಲ್ ಮಾಡಿಬಿಟ್ಟು ಪಾಸ್ ಮಾಡ್ತಾರೆ ಅನ್ನೋದು ಕಾನ್ಸೆಪ್ಟ್ ಇತ್ತು. ಹೌದು. ಒಂದೇ ಸರಿ ಆಯ್ತು ಅಂತ ನನಗೆ ಫೋಟೋ ನೋಡಿದ್ರೆ ಇನ್ನೂ ಆಶ್ಚರ್ಯ ಆಗುತ್ತೆ. ಲಿಟ್ರಲಿ ಲಿಫ್ಟ್ ಮಾಡಿಬಿಟ್ಟಿದ್ದಾರೆ. ಹೊಸ್ದಾಗಿ ಬಂದ ಅವನ ಹುಡುಗ ಆಗೋಗ್ಬಿಟ್ಟಿದ್ದಾನಲ್ಲ ಇಂಟರ್ನ್ಯಾಷನಲ್ ಟ್ರೈನರ್ ಅಂತ. ಆವತ್ತು ಆ ಸುನಿಲ್ ಕುಮಾರ್ ಅಂತ ಹೈದರಾಬಾದಲ್ಲಿ ಇದ್ದಿದ್ದು, ಐ ಥಿಂಕ್ ಒಂದೊಂದು ಮಾತು ಅವ್ರು ಹೇಳ್ತಾ ಇದ್ದಿದ್ದನ್ನು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದೆ. ಆ ಒಂದು 2004 ಕೋರ್ಸ್ ಆದಮೇಲೆ ಮತ್ತೊಂದು ವರ್ಕ್ಶಾಪಲ್ಲಿ ಸಿಕ್ಕಿದ್ರು. ನಾನು ಈ ಥರ ಗೌರ್ಮೆಂಟ್ ಜಾಬ್ ಬಿಟ್ಟು ಫುಲ್ ಟೈಮ್ ಟ್ರೈನರ್ ಆಗಬೇಕು ಅಂದ್ಕೊಂಡಿದ್ದೀನಿ ಅಂದರು. ಅವಾಗ ಒಂದು ಮಾತು ಹೇಳಿದ್ರು, ಜಯಪ್ರಕಾಶ್, ಬೇರೆ ಪ್ರೊಫೆಷನ್ ಆದರೆ ಸಂಬಡಿ ವಿಲ್ ಕಾಪಿ, ಬಟ್ ನೋ ಬಡಿ ಕ್ಯಾನ್ ಕಾಪಿ ಯು. ದಟ್ ಮೀನ್ಸ್ ಯು ಆರ್ ಯುನೀಕ್. ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಯುನೀಕ್ನೆಸ್, ಯುವರ್ ಸ್ಪೆಷಾಲಿಟಿ, ಸೋ ದಟ್ ಇಡೀ ಪ್ರಪಂಚ ನಿಮಗೆ ಗೌರವ ಕೊಡುತ್ತೆ ಎಂದಿದ್ರು. ಸೊ ಸುನಿಲ್ ಕುಮಾರ್ನ ನಾನು ಇಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ರವಿ ರೋಯ್ಡೇಕರ್ ಆ ಪ್ರಶಸ್ತಿ ಕೊಡ್ತಾ ಇದ್ದೀವಿ ನಿಮಗೆ. ರವಿ ರೋಯ್ಡೇಕರ್ ಜಯಪ್ರಕಾಶ್ ನೀವು ಮಾಡಿ, ನೀವು ಟ್ರೈನರ್ ಆಗಿ ಅಂತ ಹಿಂಗೆ ಬೆಂತಟ್ಟಿದ್ರು. ದಟ್ ಹ್ಯಾಸ್ ಮೋಟಿವೇಟೆಡ್ ಮೀ. ಸೊ ದ ರೋಲ್ ಆಫ್ ಟ್ರೈನರ್ ಈಸ್ ಮಾರ್ವೆಲಸ್. ಮೆಂಟರ್ ಮತ್ತು ಟ್ರೈನರ್ ಏನ್ ಮಾಡ್ಬೋದು ಅನ್ನೋದು ಅದು ನಮಗೆ ಗೊತ್ತೇ ಇರಲ್ಲ, ಆದ್ಮೇಲೆ ಗೊತ್ತಾಗೋದು. ಸರ್ ತಿದ್ದಿ ತೀಡಿ ಫಾರ್ ದಟ್ ಏನ್ ಗೊತ್ತಾ, ವಿ ಹ್ಯಾವ್ ಟು ಬಿ ಓಪನ್ ಫಾರ್ ಕರೆಕ್ಟ್. ಹೌದು. ಅವ್ರು ಯಾರು ಏನ್ ಹೇಳಿ ಇವ್ರೊಳಕ ಅಂತ ಒಂದಿಬ್ರು ಮುನ್ಸ್ಕೊಂಡು ಹೋಗಿದ್ದಾರೆ ಸರ್. ಆನ್ಲೈನ್ ಕ್ಲಾಸ್ ಬಿಟ್ಟೋಗಿದ್ದಾರೆ. ಸಿ ನಾನು ಇರೋದು ಇದ್ದಂಗೆ ಹೇಳಿದ್ದೀನಿ ಕೆಲವು ಸರಿ. ಅದಕ್ಕೆ ಅಸರ್ಟಿವ್ ಕಮ್ಯುನಿಕೇಶನ್ ಅಂತೀವಿ. ನಾನು ಅಸರ್ಟಿವ್ ಕಮ್ಯುನಿಕೇಶನ್ ಕೂಡ ಪಾಠ ಮಾಡ್ತಾ ಇದ್ದೀನಿ ಎಲ್ಲ ಕಡೆ. ಸೊ ನೀವು ಕೂಡ ಸಬ್ಜೆಕ್ಟ್ ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಕನ್ನಡಿ ತರ ಹೇಳಿ ಸರ್. ಅದೇ ಇನ್ಫ್ಯಾಕ್ಟ್ ಅಸರ್ಟಿವ್ ಕಮ್ಯುನಿಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಎಲ್ಲರೂ ನೋಡೋರ್ಗೆ, ನಾವು ಹಿಂಗೆ ಒಂಥರ ಈಗ ನಮಗೆ ಅಸರ್ಟಿವ್ನೆಸ್ಸೇ ಇಲ್ಲ, ನಮಗೆ ಆ ಕಾನ್ಫಿಡೆನ್ಸೇ ಇಲ್ಲ ಕಮ್ಯುನಿಕೇಶನ್ ಅಲ್ಲಿ, ಆ ಕನ್ವಿಕ್ಷನ್ನೇ ಇಲ್ಲ. ಸೊ ಇದನ್ನ ಕಲ್ತ್ರೆ ನನ್ಗಿರೋ ಒಂದು ಭರವಸೆ ಏನು ಅಂದ್ರೆ, ಅವ್ರು ಕಾನ್ಫಿಡೆಂಟ್ ಆಗಿ ಕೇಳ್ಬೋದು ತಮ್ಗೆ ಏನ್ ಬೇಕೋ ಅದನ್ನ. ಸರ್ ನನಗೆ ಈಗ ಎಲ್ಲಿವರೆಗೆ ಅಂದ್ರೆ, ಕೆಲವ್ರು ನೀವು ಇಷ್ಟ ಆಗಿಲ್ಲ, ಯಾಕೆ ಇಷ್ಟ ಆಗಿಲ್ಲ ಅಂದ್ರೆ ಈ ತರ ಅಂತ ನೇರವಾಗಿ ನಗರಕ್ತಾ ಹೇಳ್ಬಿಟ್ಟಿದ್ದೀನಿ. ಅವರು ಈಸಿಯಾಗಿ ಅಕ್ಸೆಪ್ಟ್ ಮಾಡೋ ತರ. ಅಂದ್ರೆ ನಿಮ್ ಮುಖ ನೋಡಿದ್ರೆ ಕೆಟ್ಟತನ ಇದೆ, ಹಿಂಗ ಯಾರೋ ಇದ್ ಮಾಡಿದ್ರು, ತಮಾಷೆಗೆ ಹೇಳ್ಬಿಡ್ತಾ ಇದ್ದೀನಿ. ಅಂದ್ರೆ ಆ ಒಂದು ಚಾಕಚಕ್ಯತೆ, ಪದಗಳ ಆಯ್ಕೆ, ರೇಸ್ ಯುವರ್ ವರ್ಡ್ಸ್ ನಾಟ್ ಯುವರ್ ವಾಯ್ಸ್ ನೀವು ಹೇಳಿದ್ರಲ್ಲ, ಅಂದ್ರೆ ಪದಗಳನ್ನ ಉನ್ನತೀಕರಿಸಿ ನಿಮ್ಮ ಧ್ವನಿಯನ್ನು ಏರಿಸುವುದಲ್ಲ ಅಂತ. ಓ ಮೈ ಗಾಡ್, ಇದು ಎಲ್ಲಾ ಲೈಫ್ ಆಂಗಲ್ಸ್ ಅಲ್ಲಿ ವರ್ಕ್ ಆಗುತ್ತೆ ಅನ್ಸುತ್ತೆ. ನಿಮ್ ಮಕ್ಕಳ ಮೇಲೆ ಒದರಾಡಬೇಕಾದ್ರೆ, ಗಂಡ ಹೆಂಡತಿ ಜಗಳದಲ್ಲಿ, ಆಮೇಲೆ ಆಫೀಸ್ಗಳಲ್ಲಿ, ಎಲ್ಲದರಲ್ಲೂ ಕೂಡ ನಾವು ಇದನ್ನ ಯೂಸ್ ಮಾಡ್ತಾನೆ ಇರ್ತೀವಿ. ನಾವು ವಾಯ್ಸ್ ರೇಸ್ ಮಾಡ್ತೀವಿ. 4 ಸ್ಪಿಯರ್ಸ್ ಅಂತ ಕರಿತೀನಿ. ಒಂದು ಪರ್ಸನಲ್ ಆಗಿ ನಮ್ಗೆ ಹೆಲ್ಪ್ ಆಗುತ್ತೆ. ಹೌದು. 2 ಫ್ಯಾಮಿಲಿ, ಅಪ್ಪ ಅಮ್ಮಂದಿರ ಜೊತೆ, ಮಕ್ಕಳ ಜೊತೆ ಅಥವಾ ಸಂಬಂಧಿಕರ ಜೊತೆ. ಇನ್ನೊಂದು ಸಂಸ್ಥೆ, ಎಲ್ಲಿರ್ತೀವಿ ನಾವು, ಸಹೋದ್ಯೋಗಿಗಳನ್ನ ಸ್ನೇಹಿತರ ತರ ನೋಡ್ಬೇಕು. ನಮ್ಮ ದೊಡ್ಡವ್ರು ಟಾಪ್ ಅಲ್ಲಿ ಇರ್ತಾರಲ್ಲ, ಅವ್ರಿಗೆ ಗೌರವ ಕೊಟ್ಟರು ಸಾಕು. ನಮ್ಗಿನ್ನ ಕೆಳಗಡೆ ಇರೋನ್ನ ಮನುಷ್ಯರ ತರ ನೋಡಿದ್ರು ಸಾಕು. ಸೊ ಇದು ಸಂಸ್ಥೆ. ಆಮೇಲೆ ಸಮಾಜಮುಖಿಯಾಗಿ, ಸಮಾಜಕ್ಕೆ ಪೂರಕವಾಗಿ ನಾವು ಸಮಾಜದ ಒಂದು ಭಾಗ ಅಂತ ಭಾವಿಸ್ತಾ ಹೋದ್ರೆ, ಐ ಥಿಂಕ್ ಈ 4 ಸ್ಪಿಯರ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ಮಾತುಕತೆ, ಅಸರ್ಟಿವ್ ಕಮ್ಯುನಿಕೇಶನ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ವೆರಿ ನೈಸ್, ವೆರಿ ನೈಸ್. ಈಗ ಅಸರ್ಟಿವ್ ಕಮ್ಯುನಿಕೇಶನ್ ಅಥವಾ ಅವರು ನಿಮ್ಮ ಹತ್ರ ಕಲಿಬೇಕು ಅಂತಂದ್ರೆ, ನೀವೇನೋ 3 ದಿನದ ಬೂಟ್ ಕ್ಯಾಂಪ್ ಬಗ್ಗೆ ಮಾತಾಡ್ತಾ ಇದ್ರಿ, ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಕೊಡೋದು? ಸೆಪ್ಟೆಂಬರ್ 13, 14, 15 ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ದೇವನಹಳ್ಳಿಯ ಬಳಿ ಒಬ್ಬ ಜರ್ಮನ್ ಲೇಡಿ ಮ್ಯಾನೇಜ್ ಅಂತ 10 ಎಕರೆನಲ್ಲಿ ಒಂದು ಪುಟ್ಟ ಸ್ವರ್ಗನ ಸೃಷ್ಟಿ ಮಾಡಿ ಹೋಗಿದ್ದಾರೆ. ಅಂದ್ರೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ. ಸರ್ ಅಲ್ಲಿ ಹಾಕಿರುವ ಪ್ರತಿಯೊಂದು ಗಿಡ, ಮರ, ಕಟ್ಟಡ, ಆಕೆ ಆರ್ಕಿಟೆಕ್ಟ್ ಆಗಿದ್ದಂತೆ ಒಂದು ಪುಟ್ಟ ಸ್ವರ್ಗ ಇದೆ ಅಲ್ಲಿ. ನಾನು 5 ವರ್ಕ್ಶಾಪ್ ಈಗಾಗಲೇ ಮಾಡಿದ್ದೇನೆ. 5 ವರ್ಕ್ಶಾಪು ಅಲ್ಲಿ ಬರ್ತಾ ಇದ್ದಂಗೆ ಆ ಜಾಗನೇ ಅರ್ಧ ಟ್ರಾನ್ಸ್ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಆ ಜಾಗನ ಪ್ರಿಫರ್ ಮಾಡ್ತಾ ಇದ್ದೇನೆ. ಈಗ ಯಾವುದೋ ರೆಸಾರ್ಟ್ಗೆ ಹೋದ್ರೆ ಆ ಭಾವನೆ ಬರೋದಿಲ್ಲ. ಅದು ಆಧ್ಯಾತ್ಮ ಮಂದಿರ. ಹಲವಾರು ಯೋಗಿಗಳು ಬಂದು ಅಲ್ಲಿ ಧ್ಯಾನ, ತಪಸ್ಸು, ಯೋಗ ಮಾಡಿ ಹೋಗ್ತಾರೆ. ಸೊ ಹಾಗಾಗಿ ಆ ಜಾಗವನ್ನು ಆರಿಸ್ಕೊಂಡಿದ್ದೇನೆ. ನಂಬರ್ 1. ನಂಬರ್ 2, 3 ಡೇಸ್ ಕಂಪ್ಲೀಟ್ ಇರೋದ್ರಿಂದ ನಾನು 2 ದಿನ ಮಾರ್ನಿಂಗ್ ವಾಕಲ್ಲೇ ಇನ್ಫಾರ್ಮಲ್ ಲರ್ನಿಂಗ್ ಹೇಳ್ಕೊಡ್ತಾ ಇದ್ದೇನೆ. ಆಮೇಲೆ ಕೆಲವು ಸರಿ ರಾತ್ರಿ 10 ಗಂಟೆ 11 ಗಂಟೆವರೆಗೂ ನಾವು ಮಾತಾಡ್ತಾ
ಮಾಡ್ತಾ ನಮ್ಮ ಜೊತೆನೇ ಇರೋದಿದೆಯಲ್ಲ, ಆ ಕನೆಕ್ಟಿವಿಟಿ ಜಾಸ್ತಿ ಬೆಳೆಯುತ್ತೆ. ಸೊ 3 ದಿನದಲ್ಲೇ 25% 50% ಬೆಳೆಯೋದನ್ನ ನೋಡಿದ್ದೇನೆ. ಮೈ ಗಾಡ್. ಸೊ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಇನ್ಫಾರ್ಮೇಶನ್, ಒಂದು ಡೇಟ್ ಕೊಟ್ರಿ, ಪ್ಲೇಸ್ ಹೇಳಿದ್ರಿ, ಈಗ ಯಾರ್ಯಾರು ಅದಕ್ಕೆ ಬರ್ಬೋದು? ಈಗ ಯಾರು ಮಾತನ್ನ ಇಂಪ್ರೂವ್ ಮಾಡ್ಕೋಬೇಕು, ಜೀವನದಲ್ಲಿ ಉದಾರ ಆಗ್ಬೇಕು, ನಾಯಕರಾಗ್ಬೇಕು, ಸಾಧಕರಾಗ್ಬೇಕು, ಎಕ್ಸ್ಪರ್ಟ್ ಆಗ್ಬೇಕು ಅಂತ ಇರೋರು ಎಲ್ರಿಗೂ, ಯಾರ್ಯಾರು ಲೀಡರ್ಶಿಪ್ ಪೊಸಿಷನ್ ತಗೋಬೇಕು ಅಂತಿದ್ದೀರಾ, ಅಥವಾ ನಿಮ್ ಲೈಫ್ ಅಲ್ಲಿ ನಿಮ್ ಲೈಫ್ ನ ನೀವು ಲೀಡ್ ಮಾಡಬೇಕಾಗಿದೆ, ಅಥವಾ ಎಕ್ಸ್ಪರ್ಟೀಸ್ ಆಗಬೇಕಾಗಿದೆ, ಅಥವಾ ನಿಮ್ಗೆ ಇನ್ನು ನಿಮ್ಮ ಜೀವನದಲ್ಲಿ ಉನ್ನತಿ ಹೊಂದಬೇಕಾಗಿದೆ, ಸರ್ದ್ ಬೂಟ್ ಕ್ಯಾಂಪ್ 3 days ಬೂಟ್ ಕ್ಯಾಂಪ್ ರೆಸಿಡೆನ್ಷಿಯಲ್ ಅಲ್ವಾ ಇದು? ರೆಸಿಡೆನ್ಷಿಯಲ್ ಅಲ್ಲೇ ಇರ್ತೀರಿ, ಊಟ ವಸತಿ ಎಲ್ಲ ಸೇರಿ ಫೀಸ್ ಹೇಳ್ತಾರೆ 9341259267 ಅಥವಾ 9620303000. ಈ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ಆ ನಂಬರ್ಗೆ ಕಾಲ್ ಮಾಡಿದ್ರೆ ಹೆಚ್ಚಿಗೆ ಡೀಟೇಲ್ಸ್ ಕೊಡ್ತೀರಾ ಕಂಪನಿ ಅಂತ. ಸೂಪರ್. ಸೊ ಕಮಿಂಗ್ ಬ್ಯಾಕ್ ಟು ಈ ಡಿಸ್ಕಷನ್ಸ್ ಬಗ್ಗೆ, ಈ ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತಾರೆ. ಈಗ ನೀವು ಸುಮಾರು ಜನನ್ನ ಮೀಟ್ ಮಾಡಿದ್ದೀರಾ, ಅವ್ರು ಇಂಟರ್ವ್ಯೂ ಮಾಡಿದ್ದೀರಾ. ಈಗ ಯಾರಿಗಾದ್ರೂ ವ್ಯಕ್ತಿತ್ವ ವಿಕಸನ ಆಗಬೇಕು ಅಂತಂದ್ರೆ ಅವರು ಯಾವ ಥರ ವರ್ಕ್ ಮಾಡಬೇಕು ತಮ್ಮ ಮೇಲೆ ತಾವು? ಅದರಿಂದ ಅವ್ರಿಗೆ ಏನು ಬೇಕೋ ಅದು, ಫಾರ್ ಎಕ್ಸಾಂಪಲ್ ದುಡ್ಡು, ಖುಷಿ, ಆಮೇಲೆ ಅವರಿಗೆ ಶಾಂತಿ, ಅದೆಲ್ಲ ಸಿಗಬೇಕು ಅಂದ್ರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಇದನ್ನೆಲ್ಲ ಕನ್ಸೈಸ್ ಮಾಡಿ 6 ಆಸ್ಪೆಕ್ಟ್ಸ್ ಅಂತ ಕರೀತೀನಿ. ನಂಬರ್ 1 ಫಿಸಿಕಲ್, ದೈಹಿಕವಾಗಿ, ದೈಹಿಕವಾಗಿ ಈ ದೇಹನ ಚೆನ್ನಾಗಿ ನೋಡ್ಕೊಳ್ಳಿ, ಬಿಕಾಸ್ ದಿಸ್ ಇಸ್ ದಿ ಓನ್ಲಿ ಪರ್ಮನೆಂಟ್ ಅಸೆಟ್ ಇನ್ ಯುವರ್ ಲೈಫ್. ಇನ್ನೂ ಒಂದು ಪಾಯಿಂಟ್ ಆಡ್ ಮಾಡಿಬಿಡ್ತೀನಿ ಇದಕ್ಕೆ, ದಿಸ್ ಇಸ್ ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ರಿಯಲ್ ಎಸ್ಟೇಟ್ ಆನ್ ಪ್ಲಾನೆಟ್ ಅರ್ತ್. ನಾವೆಲ್ಲ ಆ ಪ್ಲಾಟ್, ಈ ಪ್ಲಾಟ್, ಆ ಮನೆ ಎಲ್ಲ ಖರೀದಿ ಮಾಡಕ್ ಹೋಗ್ತೀವಿ, ಬಟ್ ಈ ರಿಯಲ್ ಎಸ್ಟೇಟ್ ಮಿಸ್ ಮಾಡಿಬಿಡ್ತೀವಿ ನಾವು. ಸೊ ಇದ್ರ ಕಡೆಗೆ ಗಮನ ಕೊಡುವಂಥದ್ದು. ಓಕೆ. ಇತ್ತೀಚೆಗಂತೂ ನಾನು ಸ್ವಲ್ಪ ಧ್ಯಾನ ಮಾಡಕ್ ಶುರು ಮಾಡಿ ಆ ಎನರ್ಜಿ ಫೀಲಿಂಗ್ ಆಗ್ತಾ ಇದೆ ಇಡೀ ಬಾಡಿನಲ್ಲಿ ನನಗೆ. ಇಡೀ ಬಾಡಿನಲ್ಲಿ ಆ ಎನರ್ಜಿ ಫೀಲಿಂಗ್ ಅನುಭವಿಸ್ತಾ ಇದ್ದೀನಿ. ನನಗೆ ಹಾಗಾಗಿ ದೇಹದ ಬಗ್ಗೆ ಒಂದು ಸ್ವಲ್ಪ ಮಮತೆ ಜಾಸ್ತಿ ಆಗಿದೆ. ಓಕೆ. ನಂಬರ್ 2 ಮೈಂಡ್. ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು. ಕ್ಯಾ ಬಾತ್ ಹೈ. ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು. ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್. ಸೊ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳೋಕ್ಕೆ ಈ ಥರ ಟ್ರೈನಿಂಗ್ ಬನ್ನಿ. ಕರೆಕ್ಟ್. ಸೊ ಮನಸ್ಸನ್ನ ಎಷ್ಟೋ ಜನ ಬಳಸ್ತಾನೆ ಇಲ್ಲ, ಅದು ಸುಮ್ಮನೆ ಇದೆ ಅಷ್ಟೇ, ಎಷ್ಟೋ ಜನ ಗೊತ್ತಿಲ್ಲ. ಇಲ್ಲಿಗೆ ಹಸಿವು ಹೇಗೆ ಬರುತ್ತೋ ಇಲ್ಲಿ ಹಸಿವನ್ನು ನೀವು ರೂಪಿಸ್ಕೊಳ್ಳಿ, ಏನಾದರೂ ಇಲ್ಲಿ ಡೈಲಿ ಫುಡ್ ಹಾಕ್ಕೊಳ್ಳಿ ಅಂತ ಹೇಳ್ತೇನೆ. ದೆನ್ ಕಮ್ಸ್ ಇಂಟೆಲೆಕ್ಚುಯಲ್, ಬೌದ್ಧಿಕ ವ್ಯಕ್ತಿತ್ವ. ಈ ಮನಸ್ಸನ್ನು ಮತ್ತಷ್ಟು ಜಾಗೃತಗೊಳಿಸಿಕೊಂಡು ಬುದ್ಧಿವಂತಿಕೆಯಿಂದ ಬಿಹೇವ್ ಮಾಡೋದು, ಇದು ಡಿಸಿಷನ್ ಮೇಕಿಂಗಿಗೆ, ಪ್ರಾಬ್ಲಮ್ ಸಾಲ್ವಿಂಗಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಚಿಂತಕರು ಅಂತ ಅನ್ನಿಸ್ಕೊಳ್ಳಿ. ಚಿಂತೆ ಅಲ್ಲ, ಚಿಂತನೆ ಮಾಡಿ. ವಾವ್. ಇಂಟೆಲೆಕ್ಚುಯಲ್. ರೈಟ್. ದೆನ್ ಎಮೋಷನಲ್. ಯಾವುದನ್ನು ಕೇವಲ ಅನುಭವಿಸಲು ಸಾಧ್ಯವೋ ಭಾವನಾತ್ಮಕ ವ್ಯಕ್ತಿತ್ವ ಅಂತ ಕರಿತೇವೆ. ನೀವು ಸ್ನೇಹಿತರು, ಆ ಸ್ನೇಹನ ಶಂಕರ್ ಕುಲಕರ್ಣಿನ ನಾನು 5 ಕೋಟಿಯಷ್ಟು ಇಷ್ಟಪಡ್ತೀನಿ ಅಂತ ಹೇಳಕ್ಕಾಗಲ್ಲ. ಗೊತ್ತಾಯ್ತು. ಐ ಕ್ಯಾನ್ ಓನ್ಲಿ ಫೀಲ್, ಯಾವ ಮಾತಿಂದ ಅಥವಾ ಸಪೋರ್ಟಿಂದ, ಆ ಭಾವನೆಗಳಿಂದ. ಅಮ್ಮನನ್ನ ನಾನು 1 ಕೋಟಿ ಪ್ರೀತಿಸ್ತೀನಿ ಹೇಳಕ್ಕಾಗಲ್ಲ. ಯಾವುದು ಅಕ್ಷರಗಳಲ್ಲಿ ಹಿಡಿದಿಡಲು ಸಾಧ್ಯವಿಲ್ಲವೋ, ಕೇವಲ ಅನುಭವಿಸಲು ಮಾತ್ರ ಸಾಧ್ಯವೋ ಅದು ಭಾವನಾತ್ಮಕ ವ್ಯಕ್ತಿತ್ವ. ಅದರ ಕಡೆಗೆ ಗಮನ ಕೊಡಿ. ಹ್ಯಾಪಿನೆಸ್ ಅಂತಿದ್ರಲ್ಲ ನೀವು, ಹೌದು, ನಂಬರ್ 1 ಪಾಯಿಂಟ್ ಇಲ್ಲಿ ಸಿಗೋದು. ಹೌದು, ಈ ಭಾವನಾತ್ಮಕ ವ್ಯಕ್ತಿತ್ವದಲ್ಲಿ ಸಿಗುತ್ತೆ. ದೆನ್ ಕಮ್ಸ್ ದ ಸ್ಪಿರಿಚುವಲ್ ಪರ್ಸನಾಲಿಟಿ, ಪಾಸಿಟಿವಿಟಿ ಇರೋದು. ನಾವೆಲ್ಲ ಹ್ಯೂಮನ್ ಬೀಯಿಂಗ್ ಹ್ಯೂಮನ್ ಆದಾಗ, ಬೀಯಿಂಗ್ ಹ್ಯೂಮೇನ್ ಆದಾಗ ಅದ್ರ ಕಡೆ ಗಮನ ಕೊಡೋದು. ಪಾಸಿಟಿವ್ ನೆಗೆಟಿವ್ನ ಕಡಿಮೆ ಮಾಡಿಕೊಂಡು ಪಾಸಿಟಿವ್ ಕಡೆಗೆ ಸಾಗುವಂಥದ್ದು, ಗಿವಿಂಗ್ ಕಡೆಗೆ ಹೋಗುವಂಥದ್ದು, ಸಮಾಜಮುಖಿ ಆಗೋದು, ಪ್ರಪಂಚ ಎಲ್ಲ ನಂದು ಅಂತ ವಿಶ್ವಮಾನವ ಕಾನ್ಸೆಪ್ಟ್ ಬೆಳೆಸ್ಕೊಳ್ಳೋದು. ಆಗ ನೀವೊಂದು ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾ ಇದ್ದೀರಿ ಅಂತ ನನಗನ್ನಿಸುತ್ತೆ. ಅದಾದಮೇಲೆ ನಿಮ್ಮದು ಆರ್ಥಿಕ ವ್ಯಕ್ತಿತ್ವ. ಆರ್ಥಿಕ ವ್ಯಕ್ತಿತ್ವದ ಬಗ್ಗೆ ನಾನು ಈ 6 ಅಂಶಗಳ ಕುರಿತು ವ್ಯಕ್ತಿತ್ವ ದರ್ಪಣ ಅಂತ ಮುಂದೆ ಬುಕ್ ಬರಿತಾ ಇದ್ದೇನೆ. ಆರ್ಥಿಕ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಹತ್ರ ಲೇಖನ ಕೇಳಿದ್ದೀನಿ, ಕೊಡೋರಿದ್ದಾರೆ. ಸೊ ಮನಿ ಮ್ಯಾಗ್ನೆಟ್ ಅಂತಾನೆ ಕೋರ್ಸ್ ಮಾಡ್ತಾ ಇರೋರು. ಹೌದು. ಒಂದು ಗಳಿಸ್ಬೇಕು, ಉಳಿಸ್ಬೇಕು, ಬೆಳೆಸ್ಬೇಕು. ಗಳಿಸಿ, ಉಳಿಸಿ, ಬೆಳೆಸಿ. ವಾವ್. ಇದಿಷ್ಟು ಮಾಡ್ತಾ ಹೋಗ್ತಾ ಇದ್ರೆ ನಿಮ್ಮಂಥವ್ರು ಗೈಡ್ ಮಾಡ್ತಾರೆ ಎಲ್ಲೆಲ್ಲಿ ಯಾವ್ಯಾವ ಬ್ಯಾಸ್ಕೆಟ್ ಹಾಕಬೇಕು ಅಂತ. ಹಾಕೋದು, ಬೆಳೆಯೋದು, ಮರ ನೋಡ್ಕೊಂಡು ಹಣ್ಣು ಕಿತ್ಕೊಂಡಿರೋದು.
ಕರೆಕ್ಟಾ? ರೂಟ್ಸ್ ಕಡೆ ಗಮನ ಕೊಡಿ, ಫ್ರೂಟ್ಸ್ ಕಿತ್ಕೊಳ್ಳಿ. ಫ್ರೂಟ್ಸ್ ಬರುತ್ತೆ. ಆದ್ರೆ ಜಾಸ್ತಿ ಜನ ಏನು ಅಂದ್ರೆ ಈ ರೂಟ್ಸ್ ಕಡೆ ಗಮನ ಕೊಡಲ್ಲ, ಬರೀ ಇಲ್ಲಿ ಕಿತ್ಕೋಬೇಕು. ಹೌದು, ಅದಂಗಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾನೇ ಇಂಪಾರ್ಟೆಂಟು. ಬಿಫೋರ್ ಐ ಕ್ಲೋಸ್, ಒಂದೇ ಒಂದು ಪ್ರಶ್ನೆ ಇದೆ. ನೀವು ರೂಟ್ಸ್ ಮತ್ತು ಫ್ರೂಟ್ಸ್ ಬಗ್ಗೆ ಹೇಳಿದ್ರೆ, ಆ ಬ್ಯಾಂಬೂ ಟ್ರೀದ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ರಿ ನೀವು ನನಗೆ. ಅದನ್ನೆಲ್ಲ ವೀಕ್ಷಕರಿಗೆ ಹೇಳಿ, ಯಾಕೆ ಅಂತಂದ್ರೆ ಅವರು ಇದನ್ನ ಮಾಡ್ತಾ ಇರ್ತಾರೆ, ಎಫರ್ಟ್ಸ್ ಹಾಕ್ತಾ ಇರ್ತಾರೆ, ಅವ್ರು ಬರಲ್ಲ ಅಂತ ವಿಚಾರ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಒಂದು ಅರ್ಥ ಆಗಲ್ಲ, ಅದು ಒಳಗಡೆ ಹೋಗ್ತಾ ಇರುತ್ತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಡಿ. ಬಾಂಬು ಅಂತ, ಮೂಸಾ ಬಾಂಬು ಅಂತ ಕರೀತಾರೆ. ಇದನ್ನ ನನಗೆ ಹೇಳಿದ್ದು ಯಾರು ಗೊತ್ತಾ? ಬಾಯರ್ಸ್ ಕಂಪನಿ ಓನರು ಶ್ರೀಕಾಂತ್ ರಾವ್ ಅಂತ. ಅವ್ರದ್ದು ಎಂಟರ್ಪ್ರಿನರ್ಶಿಪ್ ಮೇಲೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಈ ಕತೆ ಹೇಳಿದ್ರು ಅವರು. ಸೊ ಶ್ರೀಕಾಂತ್, ಥ್ಯಾಂಕ್ ಯು ನನಗೆ ಈ ಕತೆ ಹೇಳಿದ್ದಕ್ಕೆ. ನಾನು ಮೊನ್ನೆ ಕಾನ್ಫರೆನ್ಸಲ್ಲೂ ಇದನ್ನ ಹೇಳಿದೆ, ಎಲ್ಲರ ಮುಂದೆ. ಎಜಿಕಾನ್ ಅಂತಾನೆ ಹೋಗಿದ್ದೆ ತೋರಣಗಲ್ಲಿಗೆ, ರೈಟ್. ಈ ಕತೆ ಹೇಳಿದೆ. ಈ ಮೂಸಾ ಬಾಂಬು ಹೇಗೆ ಅಂದರೆ, ಅದು ಬೀಜ ಹಾಕಿದ ಮೇಲೆ 5 ವರ್ಷ ಕೆಳಗಡೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಭೂಮಿ ಮೇಲೆ ಕಾಣೋದೇ ಇಲ್ಲ. ಆಮೇಲೆ 5 ವರ್ಷ ಆದಮೇಲೆ ದಿನಕ್ಕೆ ಒಂದೊಂದು ಅಡಿ 500 ಅಡಿವರೆಗೂ ಬೆಳ್ಕೊಂಡು. ಸೊ ನೀವು ಏನೇ ಎಫರ್ಟ್ ಹಾಕಿರಿ, ಇವತ್ತಲ್ಲ ನಾಳೆ ನಿಮ್ಗೆ ಅದು ಲಾಭ ಕೊಡುತ್ತೆ. ನಾನು ಕಣ್ಮುಂದೆ ನೋಡಿದ್ದೀನಿ ಉದಾಹರಣೆ. ಎಷ್ಟು ವಿದ್ಯೆ ಕಲ್ತಿದ್ದಾರೆ. ನಾನು ಅವರೇ 3 ವರ್ಕ್ಶಾಪ್ ಒಟ್ಟಿಗೆ ಅಟೆಂಡ್ ಮಾಡಿದ್ದೀವಿ. ಎಲ್ಲೆಲ್ಲಿ ಜ್ಞಾನ ಸಿಗುತ್ತದೋ ಅಲ್ಲಿ ಹುಡುಕಿಕೊಂಡು ಹೋಗಿ ಕಲಿತು ಈಗ ಮೂಸಾ ಬಾಂಬು ತರ ಬೆಳೀತಾ ಇರುವ ಶಂಕರ್ ಕುಲಕರ್ಣಿ ನನ್ನನ್ನ ಸಂದರ್ಶನ ಮಾಡ್ತಾ ಇದ್ದಾರೆ. ಈ ಸಂದರ್ಶನ ಆರಂಭ ಆಗೋ ಮುಂಚೆ ಈ ಕತೆ ಅವ್ರಿಗೆ ಹೇಳಿದೆ, ಈಗ ನಿಮ್ಗೂ ಹೇಳ್ತಾ ಇದ್ದಾರೆ, ಯಾಕೆಂದ್ರೆ ನಿಮ್ಗೂ ಲಾಭ ಆಗ್ಲಿ. ನಾನು ತುಂಬಾ ಇನ್ಸ್ಪೈರ್ ಆದೆ ಆ ಕತೆ ಅಂತ. ಅದಕ್ಕೆ ನಿಮಗೂ ಮುಟ್ಲಿ, ನಾನು ಒಬ್ಬನೇ ಯಾಕೆ ಅದ್ರದ್ದೆಲ್ಲ ಪ್ರಯೋಜನ ತಗೋಬೇಕು, ನಿಮಗೂ ಪ್ರಯೋಜನ ಆಗ್ಲಿ ಅಂತ ಆ ಕತೆ ನಾನು ನಿಮ್ಗೆಲ್ಲರಿಗೂ ಹೇಳಿಸಿದೆ. ಸೊ ಧನ್ಯವಾದಗಳು. ತುಂಬಾನೇ ನನ್ಗೆ ಒಳ್ಳೊಳ್ಳೆ ಐಡಿಯಾಸ್ ಸಿಕ್ತು. ವ್ಯಕ್ತಿತ್ವ ವಿಕಸನದ ಬಗ್ಗೆ ಆಗ್ಲಿ, ಮಾತಿನ ಬಗ್ಗೆ, ಕಮ್ಯುನಿಕೇಶನ್ ಬಗ್ಗೆ, ಇನ್ಪುಟ್ ಔಟ್ಪುಟ್ ಬಗ್ಗೆ, ಆಮೇಲೆ ಓವರ್ ಆಲ್ ಲೈಫ್ ಬಗ್ಗೆ. ಲೈಫ್ ಅಂತಂದ್ರೆ ಬರೀ ದುಡ್ಡು ಅಷ್ಟೇ ಅಲ್ವಾ, ಲೈಫ್ ಅಂತಂದ್ರೆ ಬರೀ ನಿಮ್ಮ ಬಾಡಿ ಅಷ್ಟೇ ಅಲ್ಲ, ಬಟ್ ಓವರ್ ಆಲ್ ಲೈಫ್ ಬಗ್ಗೆ ತುಂಬಾ ಒಂದು ಒಳ್ಳೆ ಐಡಿಯಾ ಹೇಳ್ಕೊಟ್ರೆ. ಸೊ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಶಂಕರ್ ಕುಲಕರ್ಣಿ ಅವರು ನಮ್ಮ ಆತ್ಮೀಯರಾಗಿದ್ದಾರೆ. ಇದೇ ರೀತಿ ನಾವು ವೀಕ್ಷಕರಿಗೆ ಬೇರೆ ಬೇರೆ ವಿಚಾರಗಳನ್ನ ಹಂಚ್ಕೊಳ್ತಾ ಇರೋಣ, ಗಮನಿಸ್ತಾ ಇರಿ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಲೇಬೇಕು. ಸಬ್ಸ್ಕ್ರೈಬ್ ಮಾಡೋದಕ್ಕೆ ದುಡ್ಡು ಕೊಡೋದಿಲ್ಲ. ನಮ್ಮ 2 ಚಾನಲ್ ಹೇಳ್ತೀನಿ, ಮತ್ತೆ ಅವ್ರ ಚಾನಲ್ ಹೆಸರು ಆಮೇಲೆ ಹೇಳ್ತಾರೆ. ಜಯಪ್ರಕಾಶ್ ನಾಗ್ತೇಳಿ ನನ್ನ ಹೆಸರಲ್ಲಿ ಒಂದು ಚಾನಲ್, ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ನಮ್ಮ ಸಂಸ್ಥೆ ಹೆಸರಲ್ಲಿ ಇನ್ನೊಂದು ಚಾನಲ್. ನಿಮ್ಮ ಚಾನಲ್ ಹೆಸರು? ನನ್ನ ಚಾನಲ್ ಹೆಸರು ಪ್ರಾಫಿಟ್ ಸಿಸ್ಟಮ್ ಅಂತ ಇದೆ. ನೀವು ಗೂಗಲ್ ಅಲ್ಲಿ ಶಂಕರ್ ಕುಲಕರ್ಣಿ ಅಂತ ಹೊಡೆದ್ರೆ ನಂದೆಲ್ಲ ಡೀಟೇಲ್ಸ್ ಬರುತ್ತೆ, ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಎಲ್ಲ ಬಂದ್ಬಿಡುತ್ತೆ. ಸೊ ನನ್ನ ಹೆಸರು ಮಾತ್ರ ಟೈಪ್ ಮಾಡಿದ್ರೆ ಸಾಕು, ಎಲ್ಲ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಯಾವತ್ತಾದ್ರೂ ಸಿಗೋಣ. ಲೈಕ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ, ಯಾಕಂದ್ರೆ ದುಡ್ಡು ಗಿಡ್ಡು ಏನೂ ಇಲ್ಲ, ಅದಕ್ಕೆ ಗುಡ್ ಕರ್ಮ ಅಂತ ಕರಿತೀವಿ. ಅಂತಂದ್ರೆ ನೀವು ಇದನ್ನ ಲೈಕ್ ಮಾಡಿದಾಗ ನೀವೇನಾದ್ರು ಮಾಡಿದ್ರೆ ಇನ್ನೊಬ್ಬರು ನಿಮ್ಗೆ ಲೈಕ್ ಮಾಡ್ತಾರೆ. ಸೊ ಲೈಕ್ ಮಾಡೋದ್ರ ಬಗ್ಗೆ, ಈ ಕಮೆಂಟ್ ಮಾಡೋದ್ರ ಬಗ್ಗೆ, ಇದನ್ನ ಇನ್ನೊಬ್ರಿಗೆ ಶೇರ್ ಮಾಡೋದ್ರ ಬಗ್ಗೆ ಎಲ್ಲಾದ್ರೂ ಕಂಜೂಸ್ ಮಾಡಬೇಡಿ. ಅದನ್ನ ಹೆಚ್ಚು ಮಾಡಿ ಸರಿಗೆ ಸಪೋರ್ಟ್ ಮಾಡಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಗುರುಗಳೇ. ಧನ್ಯವಾದ. ವಂಡರ್ಫುಲ್.